ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಕೇಳುತ್ತಿರುವ ಪ್ರಶ್ನೆ ಸರಳ. ದೇಶದ ಪ್ರತಿಯೊಬ್ಬರಿಗೂ ಅನ್ವಯವಾಗುವ ಕಾನೂನು RSSಗೆ ಯಾಕೆ ಅನ್ವಯಿಸಬಾರದು? ಇಷ್ಟು ಸರಳ ಪ್ರಶ್ನೆಯನ್ನು ರಾಜ್ಯ ರಾಜಕೀಯದಲ್ಲಿ ಸೈದ್ಧಾಂತಿಕ ಯುದ್ಧದಂತೆ ನೋಡಲಾಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸರ್ಕಾರದಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವ ನಿಯಮದಿಂದ ಯಾವ ಕಾನೂನಿನ ಅಡಿಯಲ್ಲಿ ವಿನಾಯಿತಿ ಪಡೆದಿದೆ ಎಂಬುದನ್ನು ಸಾಬೀತುಪಡಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಘದ ಕೇಂದ್ರ ಕಚೇರಿ ಕೇಶವ ಕೃಪಾಕ್ಕೆ ಭೇಟಿ ನೀಡಲು ನಾನು ಸಿದ್ಧನಿದ್ದೇನೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇಲ್ಲದೆ ಹೋದರೆ RSS ನಾಯಕರೇ ತಮ್ಮ ಅಗತ್ಯ ದಾಖಲೆಗಳೊಂದಿಗೆ ತಮ್ಮ ಕಚೇರಿಗೆ ಬಂದು ಸ್ಪಷ್ಟನೆ ಕೊಡಲಿ ಅಂತ ಅವರು ಆಗ್ರಹಿಸಿದ್ದಾರೆ. ಬೀದಿ ವ್ಯಾಪಾರಿ ಕೂಡ ಸರ್ಕಾರದ ನಿಯಮಗಳ ಅಡಿಯಲ್ಲಿ ನೋಂದಣಿ ಮಾಡಬೇಕಾದ ಅನಿವಾರ್ಯತೆ ಇದೆ. ದೇವಾಲಯಗಳು ತಮ್ಮ ಪ್ರತಿಯೊಂದು ದೇಣಿಗೆಗೂ ಲೆಕ್ಕ ಕೊಡಬೇಕಾದ ಹಾಗೂ RSS ಸಂಘಟನೆ ಸಂವಿಧಾನಿಕ ನಿಯಮಗಳಿಂದ ಹೇಗೆ ವಿನಾಯಿತಿ ಪಡೆದಿದೆ ಎಂಬುದನ್ನು ಅವರು ದಾಖಲೆಗಳ ಸಮೇತ ನಮಗೆ ತೋರಿಸಲಿ. ಅದನ್ನು ಪರಿಶೀಲಿಸಿದ ಬಳಿಕ ನನ್ನದು ತಪ್ಪಾಗಿದ್ದರೆ ಖಂಡಿತ ಕ್ಷಮೆ ಯಾಚಿಸ್ತೇನೆ, ಇಲ್ಲದೇ ಇದ್ದರೆ ಅವರು ತಮ್ಮ ತಪ್ಪನ್ನು ತಿದ್ದುಕೊಳ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪಟ್ಟು ಹಿಡಿದಿದ್ದಾರೆ. RSS ಅಂದು ಗುಲ್ಬರ್ಗದಲ್ಲಿ ಸೃಷ್ಟಿಸಿದ ಸಮಸ್ಯೆ ಅಲ್ಲಿಂದ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿನಿಧಿಸುವ ಚಿತ್ತಾಪುರಕ್ಕೂ ಹರಡಿತ್ತು. ಅಂದು ಸವಾಲು ಹಾಕಿದವರಿಗೆ ಇಂದು ಪ್ರಿಯಾಂಕ್ ಖರ್ಗೆ ಉತ್ತರ ಕೊಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತು RSSನ ತಾಕಲಾಟ ಈಗ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾದ ಬಳಿಕ ತಾರಕಕ್ಕೇರಿದೆ. ಅದನ್ನು KPCC ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಬೆಂಬಲಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ವಾಗ್ದಾಳಿ ಆರಂಭವಾಯಿತು. ಅವರನ್ನು ನಿಂದಿಸುವ, ಜಾತಿ ಆಧಾರದಲ್ಲಿ ಅವಹೇಳನ ಮಾಡುವ ಮುಂದುವರೆದು ಜೀವ ಬೆದರಿಕೆ ಒಡ್ಡುವವರೆಗೂ ಆರೋಪಗಳು ಎದುರಾದವು. ಆದರೆ ಸಾಮಾನ್ಯ ರಾಜಕಾರಣಿಯಂತೆ ಪ್ರಿಯಾಂಕ್ ಖರ್ಗೆ ಮೌನಕ್ಕೆ ಶರಣಾಗಲಿಲ್ಲ. ಅವರು ತನ್ನ ಅಧಿಕಾರ ವಹಿಸಿಕೊಂಡ 24 ಗಂಟೆಯಲ್ಲಿ ಕಠಿಣ ಸಂದೇಶವನ್ನು ಕೊಟ್ಟರು. ಉಡುಪಿ ಜಿಲ್ಲೆಯ ಕಾರ್ಕಳ ಮೂಲದ ಸುಧೀರ್ ಬಂಗೇರ ಎನ್ನುವ ವ್ಯಕ್ತಿಯನ್ನು BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಅವನನ್ನು ಬಂಧಿಸಲಾಯಿತು. ಇಲ್ಲಿ ಖರ್ಗೆ ಕೊಟ್ಟ ಮೊದಲ ರಾಜಕೀಯ ಸಂದೇಶ ಏನು ಅಂದರೆ, ಗೃಹ ಇಲಾಖೆ ಈಗ ಕ್ರಿಯಾಶೀಲವಾಗಿದೆ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಹಿಂದೆ ತಮ್ಮ ಸಂಘಟನೆಯನ್ನು ಇದು ಸಾಮಾನ್ಯ ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ, ವ್ಯಕ್ತಿಗಳ ಸಮೂಹ ಅಂತ ವಿವರಿಸಿದ್ದರು. ಅಂದರೆ ಇದೇ ವಾದಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಅವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅದು ಬೆಂಗಳೂರು ಕ್ಲಬ್. ಬೆಂಗಳೂರು ಕ್ಲಬ್ ಕೂಡ ಒಂದು ವ್ಯಕ್ತಿಗಳ ಸಮೂಹವೇ ಆಗಿದೆ, ಆದರೆ ಅವರಿಗೆ ಕಾನೂನು ಅನ್ವಯ ಆಗ್ತದೆ. ಆಗ RSSಗೆ ಮಾತ್ರ ಯಾಕೆ ವಿನಾಯಿತಿ? ಸಚಿವರ ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ BJPಯ ನಾಯಕ CT ರವಿ, ಈ ಹಿಂದೆ ಪ್ರಧಾನಿಗಳಾಗಿದ್ದ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರೇ RSS ಅನ್ನು ನಿಷೇಧಿಸಲು ಪ್ರಯತ್ನಿಸಿ ವಿಫಲರಾಗಿದ್ದರು ಅಂತ ಟೀಕೆ ಮಾಡಿದ್ದಾರೆ. ಇದಕ್ಕೂ ಕೂಡ ಖಾರವಾಗಿ ಪ್ರತಿಕ್ರಿಯಿಸಿರುವ ಪ್ರಿಯಾಂಕ್ ಖರ್ಗೆ CT ರವಿಗೆ ಇತಿಹಾಸದ ಅರಿವಿಲ್ಲ ಅಂತ ಹೇಳಿದ್ದಾರೆ. ನೆಹರು ಮತ್ತು ಸರ್ದಾರ್ ಪಟೇಲ್ ಅವರು ಸಂಘಟನೆಯನ್ನು ನಿಷೇಧಿಸಿದಾಗ ಇದೇ ನಾಯಕರು ಅವರ ಕಾಲಿಗೆ ಬಿದ್ದಿದ್ದರು. ಇಂದಿರಾ ಗಾಂಧಿಯವರು ನಿಷೇಧ ಹೇರಿದಾಗ ಅವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ತುರ್ತು ಪರಿಸ್ಥಿತಿಯನ್ನು ಬೆಂಬಲಿಸಿ ಮೆಚ್ಚುಗೆಯ ಪತ್ರವನ್ನು ಈ RSSನವರು ಬರೆದಿದ್ದರು ಎಂದು ಇತಿಹಾಸವನ್ನು ಉಲ್ಲೇಖಿಸಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಗುಲ್ಬರ್ಗಾದ ತಾಕಲಾಟದ ಬಳಿಕ ಈವರೆಗೆ ಇದ್ದದ್ದು ಕೇವಲ ರಾಜಕೀಯ ಟೀಕೆ. ಈಗ ಅದು ಆಡಳಿತಾತ್ಮಕ ಕಾನೂನು ಕ್ರಮಗಳ ಮಟ್ಟಕ್ಕೆ ಬಂದು ನಿಂತಿದೆ. ಪ್ರಿಯಾಂಕ್ ಖರ್ಗೆಯವರ ಪಾಲಿಗೆ ಆರ್ಟಿಕಲ್ 246 ದೊಡ್ಡ ಆಯುಧವಾಗಿದೆ. ಪ್ರಿಯಾಂಕ್ ಖರ್ಗೆಯವರ ಶಿಬಿರ ಈಗ ಸಂವಿಧಾನದ ಆರ್ಟಿಕಲ್ 246 ಮೇಲೆ ಒತ್ತು ನೀಡ್ತಾ ಇದೆ. ಇದರ ಪ್ರಕಾರ ಪಬ್ಲಿಕ್ ಆರ್ಡರ್ ಮತ್ತು ಪೊಲೀಸ್ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಇದೇ ಆಧಾರದಲ್ಲಿ ಕರ್ನಾಟಕ ಸರ್ಕಾರ ಪಾರದರ್ಶಕ ಕಾಯ್ದೆ ತರಲು ಯೋಚಿಸ್ತಾ ಇದೆ. ಈ ಕಾನೂನು ಬಂದರೆ ರಾಜ್ಯದಲ್ಲಿ ನಿರ್ವಹಿಸುವ ಸಂಘಟನೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಬೇಕು, ಅದರ ಹಣಕಾಸಿನ ಮೂಲ ಬಹಿರಂಗಪಡಿಸಬೇಕು, ಪದಾಧಿಕಾರಿಗಳ ವಿವರ ನೀಡಬೇಕು, ರಾಜ್ಯ ಸರ್ಕಾರದ ಮೇಲ್ವಿಚಾರಣೆಗೆ ಇದು ಒಳಗಾಗಬೇಕು. ಈ ಕಾನೂನು ಕೇವಲ RSSಗೆ ಮಾತ್ರ ಅಲ್ಲ, ರಾಜ್ಯದಲ್ಲಿರುವ ಎಲ್ಲ ಅಪ್ರತ್ಯಕ್ಷ ಸಂಘಟನೆಗಳಿಗೂ ಇದು ಅನ್ವಯ ಆಗ್ತದೆ. BJP ಮತ್ತು ಸಂಘ ಪರಿವಾರ ಯಾಕೆ ಆತಂಕದಲ್ಲಿದೆ? ಯಾಕೆಂದರೆ ಇದು ಕೇವಲ ನಿಷೇಧದ ಚರ್ಚೆಯಲ್ಲ, ಇದು ಅಕೌಂಟಬಿಲಿಟಿ ಚರ್ಚೆ. RSS ಮೇಲೆ ದಾಳಿ ನಡೆದರೆ BJP ಅದನ್ನು ಹಿಂದುತ್ವದ ಮೇಲೆ ದಾಳಿ ಅಂತ ಪ್ರಚಾರ ಮಾಡ್ತದೆ. ಆದರೆ ಖರ್ಗೆ ಇದನ್ನು ಕಾನೂನು ಮತ್ತು ಪಾರದರ್ಶಕತೆ ಈ ಚೌಕಟ್ಟಿನಲ್ಲಿ ಇಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. KPCC ಅಧ್ಯಕ್ಷ BK ಹರಿಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ಸಿನ ಒಂದು ಪ್ರಭಾವಿ ವಲಯ ಖರ್ಗೆಯ ಬೆನ್ನಿಗೆ ನಿಂತಿದೆ. ಇದರ ಅರ್ಥ ಏನು? ಕಾಂಗ್ರೆಸ್ ಈಗ ಕರ್ನಾಟಕದಲ್ಲಿ ಸಾಫ್ಟ್ ಹಿಂದುತ್ವದ ಬದಲು ನೇರ ಸೈದ್ಧಾಂತಿಕ ಹೋರಾಟದ ದಾರಿಯಲ್ಲಿ ಹೋಗ್ತಾ ಇದೆ ಎಂಬ ಸಂದೇಶ. ಆದರೆ ಇಲ್ಲಿ ಒಂದು ದೊಡ್ಡ ರಿಸ್ಕ್ ಕೂಡ ಇದೆ. ಈ ವಿಚಾರ ಭಾವನಾತ್ಮಕ ಸಮರವಾಗಿ ತಿರುಗಿದರೆ BJP ಇದರ ಬಹುದೊಡ್ಡ ಲಾಭ ಪಡೆಯಬಹುದು. ಆದರೆ ಇದನ್ನು ಯಾರೂ ಕಾನೂನಿಗಿಂತ ಮೇಲಲ್ಲ ಎಂಬ ಚರ್ಚೆಯಾಗಿ ಉಳಿಸಿಕೊಳ್ಳಲು ಕಾಂಗ್ರೆಸ್ ಯಶಸ್ವಿಯಾದರೆ ಇದು ರಾಷ್ಟ್ರೀಯ ಮಟ್ಟದ ರಾಜಕೀಯ ಚರ್ಚೆ ಆಗಬಹುದು.
BJPಯೇತರ ಸರ್ಕಾರ ಇರುವಲ್ಲೆಲ್ಲ RSS ನೋಂದಣಿ ಕಡ್ಡಾಯ ಆಗಬಹುದು. ಇದೇ ಭಯ RSS ಮತ್ತು BJPಯವರಿಗೆ ಇರೋದು. ಅದಕ್ಕಾಗಿಯೇ ಖರ್ಗೆಯನ್ನು ಟಾರ್ಗೆಟ್ ಮಾಡ್ತಾ ಇರೋದು.